ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಅಮ್ಮೋರೆ, ನಮಸ್ತೆ. ನಾನು ಮಾತಾಡ್ತಿರೋದು ಕೇಳಿಸ್ತಾ ಆಯ್ತಾ? ಅಲೋ ಅಂತನೂ ಹೇಳ್ದೇ ಇದ್ದೀರಾ ಅಂದ್ಮ್ಯಾಕೆ ನನ್ನ ಮ್ಯಾಕೆ ಏಟ್ ಕೋಪ ಐತೆ ಅಂತ ಅರ್ಥ ಆಯ್ತದೆ. ಆದರೂ ಒಂದು ಖುಷಿ ಏನಪ್ಪ ಅಂದರೆ ನನ್ನ ಫೋನು ಅಂತ ಗೊತ್ತಾಗಬೇಕು ಫೋನ್ ಎತ್ತಿದ್ರಲ್ಲ, ಅದೇಯ ಸಾನೆ ಥ್ಯಾಂಕ್ಸ್. ಈಗೇನು ಹೇಳಕ್ಕೆ ಫೋನ್ ಮಾಡಿರೋದು ನೀನು? ವಿಷಯ ಇದ್ರೆ ಹೇಳು, ಇಲ್ಲಾಂದ್ರೆ ಸುಮ್ಕೆ ಫೋನ್ ಮಾಡ್ಗು ಅಂತ ಹೇಳ್ತಾ ಇದ್ದೀರಾ? ಏನಮ್ಮವ್ರೆ, ವಿಷಯ ಐತೆ. ವಿಷಯ ಇಲ್ಲದೆ ನಾನು ನಿಮಗೆ ಸುಮ್ಕೆ ಫೋನ್ ಮಾಡಿ ನಿಮ್ಮ ಸಮಯ ಹಾಳು ಮಾಡ್ತೀನ ಹೇಳಿ? ನಾನೇನು ನಿಮ್ಮ ಮಗನ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾನೆ ಇವ್ನಿ. ಆದರೆ ನೀವ್ಯಾಕೋ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಂಗೆ ಕಾಣ್ತಾ ಇಲ್ಲ. ನನ್ನ ಮಗನ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ನಿನ್ನಿಂದ ಪಾಠ ಕಲಿಬೇಕಾ ನಾನು? ಛೆ, ನಾನು ಹಂಗೆ ಹೇಳಲಿಲ್ಲ. ಇಡೀ ಊರಿಗೆ ಉಪಕಾರ ಮಾಡೋ ನಿಮಗೆ ಮಗನ ಮೇಲೆ ಪ್ರೀತಿ ಇಲ್ಲದೆ ಇರ್ತೈತಾ? ಆದರೆ ಮಕ್ಕಳು ದೊಡ್ಡವರಾದ್ಮೇಲೆ ನಮ್ಮಿಂದ ಮುಚ್ಚಿಡೋದೇ ಜಾಸ್ತಿ ಅಲ್ವೇ? ಅದ್ರಾಗೂ ಈಗಿನ ಕಾಲದ ಹುಡುಗಿರೋರಲ್ಲ, ಅವರು ಯಾವನಾನ ಶ್ರೀಮಂತ ಸಿಗ್ತಾನ ಅಂತ ಕಾಯ್ಕೊಂಡಿರ್ತಾರೆ. ನಿಮ್ಮ ಮಗನೋ ಪಾಪ ಏನು ಗೊತ್ತಿಲ್ದಿರೋ ಒಳ್ಳೆ ಹುಡುಗ. ಬಂಗಾರಮ್ಮ ಅಂದರೆ ಆಸ್ತಿ ಅಂತಸ್ತು ಅಧಿಕಾರ ಎಲ್ಲ ಇರೋರು. ಅವ್ರ ಮಗನ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಎಲ್ಲ ಸಿಗ್ತೈತೆ ಅಂತ ಆ ಹುಡುಗಿ ನಿಮ್ಮ ಮಗನಿಂದೆ ಬಿದ್ದವಳೆ. ಬಂಗಾರಮ್ಮನವ್ರೆ, ಈ ವಿಷಯನ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಮತ್ತೆ ಗೆಪ್ತಿ ಮಾಡ್ತಾ ಇವ್ನಿ ಅಟೆಯ. ಏಯ್ ನೋಡು, ಹಿಂಗೆಲ್ಲ ಫೋನ್ ಮಾಡಿ ಯಾವಳು ನನ್ನ ಮಗನಿಂದ ಬಿದ್ದವಳೆ ಅಂದರೆ ನಾನು ನಂಬಕ್ಕಿಲ್ಲ. ನನ್ನ ಮಗ ದಿನಕ್ಕೆ 100 ಜನರನ್ನ ಭೇಟಿ ಆಯ್ತಾನೆ. ಯಾರು ತವ ಹೆಂಗ್ ನಡ್ಕೋಬೇಕು ಅನ್ನೋದು ಅವನಿಗೆ ಸಂದಾಗ ಗೊತ್ತೈತೆ. ನೀನೀಗ ಸುಮ್ಕೆ ಫೋನ್ ಮಾಡು. ನನಗೆ ಗೊತ್ತಿತ್ತು ಅಮ್ಮವ್ರೆ, ನೀವು ನನ್ನ ಮಾತು ನಂಬಕ್ಕಿಲ್ಲ ಅಂತ. ಅದಕ್ಕೆ ಈ ಸಲ ಸಾಕ್ಷಿ ಸಮೇತ ಬಂದೀವ್ನಿ. ನಿಮ್ಮ ಮಗ ಮತ್ತೆ ಆ ಹುಡುಗಿ ರಾತ್ರಿಯಲ್ಲಿ ಏನ್ ಮಾಡ್ತಿದ್ರು ಅಂತ ಗೊತ್ತಾ? ಅಮ್ಮೋರೆ, ನೀವೇ ನೋಡಿ ಹೇಳಿ. ನಿಮ್ಮ ಫೋನ್ಗೆ ವಿಡಿಯೋ ಕಳಿಸ್ತೀನಿ. ವಿಡಿಯೋ ನೋಡಿ ಸುಧಾರಿಸ್ಕೊಂಡ್ಮ್ಯಾಕೆ ಮಾತಾಡಮ್ಮ. ಯಾವುದೇ ಹುಡುಗಿನ ಇಷ್ಟಪಡ್ತಿರೋದು ದಿಟ್ಟನೆಯ. ಪುಟ್ಟಕ್ಕ ಎಲ್ಲ ಒರೆಸಿ ಮಡ್ಗೂನಿ ಗಲ್ಲ ಪೆಟ್ಟಿಗೆಗಿರೋ ಕಾಸನ್ನ ಎಣಿಸ್ಬಿಟ್ಟು
ಪುಸ್ತಕದಾಗ ಬರ್ದೇವ್ನಿ ಒಂದು ಕಿತ ಸುಮ್ಮನ್ಗೋ ಸ್ನೇಹನ್ಗೋ ನೋಡಕ್ಕೆ ಹೇಳ್ಬಿಡು. ಪುಟ್ಟಕ್ಕ ಹಬ್ಬಕ್ಕೆ ಏನೇನು ವಿಶೇಷ ಮಾಡಮ್ಮ? ಓ ಕೇಳೋದೇ ಮರ್ತ್ಬಿಟ್ಟೆ. ಅಳಿಯಂದ್ರೆ ಏನಂದ್ರು? ಸಾನನ್ ಕರ್ಕೊಂಡು ಬರ್ತಾರಂತ? ಇಲ್ಲ ಶಾಂತ. ಇಲ್ವಾ? ಯಾಕೆ? ಏ ನೀನ್ ಯಾಕೆ ಪುಟ್ಟಕ್ಕ ಹಿಂಗ್ ಕುಂತ್ಕೊಂಡಿದೀಯಾ? ಏನಾಯ್ತು? ನಾಳೆ ಹಬ್ಬಕ್ಕೆ ಸಾನನ್ ಕರೀಮ ಅಂತ ಬೇಕ್ತಿಗೆ ಫೋನ್ ಮಾಡಿದ್ದೆ. ಏನಂದ್ರು? ನೀವು ಮಾತಿಗೆ ತಪ್ಪೋರಲ್ಲ ಅಂದ್ಕೊಂಡಿದ್ದೆ, ಇನ್ನು ದುಡ್ಡೇ ಕೊಟ್ಟಿಲ್ಲ, ಆಗಲೇ ಮಗಳನ್ನ ಕಳಿಸು ಅಂತೀರಿ, ಇದು ಯಾವ ನ್ಯಾಯ ಅಂತ ಕೇಳಿರು. ಇದೊಳ್ಳೆ ಸಂದಾಕೈತಲ್ಲ. ಅಯ್ಯೋ ಹೋಗಾಡ್ಬೇಡ ಕಣ್ತಾಯಿ, ನಿಂಗೆ ಕೊಯ್ ಮುಗಿತೀನಿ. ಪುಟ್ಟಕ್ಕ ಹಿಂಗಂದ್ರೆ ಹೆಂಗೆ? ಈ ಇಸಿ ಹಂಗೆ ಬಿಟ್ರೆ ಆಗಕ್ಕಿಲ್ಲ, ಇದಕ್ಕೊಂದು ಪರಿಹಾರ ಹುಡುಕ್ಬೇಕು ಅಂತ ನಾನು ನಿನಗೆ ಮೊದಲೇ ಹೇಳಿರ್ಲಿಲ್ವೇ? ಅವ್ರನ್ನ ಇಲ್ಲಿಗೆ ಕರೆಯಮ್ಮ, ಇಲ್ಲಾಂದ್ರೆ ನಾವೇ ಅಲ್ಲಿಗೆ ಹೋಗಮ್ಮ, ಕುಂತು ಮಾತಾಡಿ ಇತ್ಯರ್ಥ ಮಾಡಮ್ಮ. ಅವ್ರ ಯಜಮಾನ್ರು ಊರಿಂದ ವಾಪಸ್ ಬರ್ದೆ ನಾವು ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ ಕನ್ಸ ಅಂತ. ಮತ್ತೀಗ ಏನು ಮಾಡೋದು ಪುಟ್ಟಕ್ಕ? ಅದೇ ನಂಗೆ ಗೊತ್ತಾಯ್ತಾ ಇಲ್ಲ. ಸ್ನೇಹ ಮತ್ತು ಸುಮಾ ಹಬ್ಬದ ಖುಷಿಯಲ್ಲವ್ರೆ. ಅವಳು ತವ ನಾವು ಹೋಗಿ ಸಾನನ್ ಕರ್ಕೊಂಬತ್ತೀವಿ ಅಂತ ಹೇಳವ್ರೆ. ಈಗ ಸ್ನೇಹಂಗೆ ಏನು ಅಂತ ಹೇಳೋದು? ಅವ್ವ, ಏನ್ ಮಾತಾಡ್ತಿದ್ರಿ ಇಬ್ರು? ಓ, ನಾಳೆ ಸಹನಾಕ ಬರ್ತಿದ್ದಾಳಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ರಾ? ಅವ್ವ, ನಾವು ನಾಳೆ ಸಹನಾಕಂಗೆ ಸೀರೆ ಕೊಡ್ಬೇಕಲ್ವಾ? ಬೆಳಿಗ್ಗೆ ನಾವೇ ಹೋಗಿ ತಗೊಂಡು ಬರೋದಾ? ಆದರೆ ನಮಗೆ ಟೈಮ್ ಸಿಗುತ್ತೋ ಇಲ್ವೋ? ಬೇಕಿದ್ರೆ ಶ್ರೀ ಹತ್ರ ಹೇಳಿ ತರಿಸ್ಬೋದು. ನೀನು ಹೇಗೆ ಹೇಳ್ತೀಯೋ ಹಾಗೆ. ಸ್ನೇಹ ಅಳಿಯಂದ್ರಿಗೆ ಬೇರೆ ಕೆಲಸ ಅದೇ ಅಂತ ಹೇಳ್ತಾವ್ರೆ. ನಾವೇ ಅವ್ರನ್ನ ಬಲವಂತವಾಗಿ ಕರೆಯೋಕ್ಕಾಗಕ್ಕಿಲ್ಲ. ಹೋಗ್ಲಿ ಬಿಡು, ಉಗಾದಿಗೆ ಇಲ್ದಿದ್ರೆ ವರಲಕ್ಷ್ಮಿಗೋ ಗಣೇಶ ಹಬ್ಬಕ್ಕೋ ಕರಿಯಮ್ಮ. ಅವ್ವ, ಮುರಳಿ ಬಾವ ಕೆಲಸ ಇದೆ ಅಂತ ಅಂದರು, ಆದರೆ ಹಬ್ಬಕ್ಕೆ ಬರಲ್ಲ ಅಂತ ಏನು ಹೇಳಿಲ್ವಲ್ಲ? ನಾಳೆ ಬೆಳಿಗ್ಗೆ ನಾನೇ ಹೋಗಿ ಸಹನಾಕನ ಕರ್ಕೊಂಡು ಬರ್ತೀನಿ. ಅದಕ್ಕೆಲ್ಲ ತಯಾರಿನೂ ಆಗಿದೆ, ನೀನೇನು ತಲೆ ಕೆಡಿಸ್ಕೋಬೇಡ. ಶಾಂತಕ್ಕ, ನೀನು ಬೇಗ ಹೋಗಿ ರೆಸ್ಟ್ ತಗೋ, ನಾಳೆ ತುಂಬ ಕೆಲಸ ಇದೆ. ಅವ್ವ, ನೀನು ಮಲ್ಕೋ. ನಾನು ಬರ್ತೀನಿ ಪುಟ್ಟಕ್ಕ. ಈ ವರ್ಷದಿಂದ ಹೊಸ ವರ್ಷಕ್ಕೆ ಬೇರೆನೇ ಕಳೆ ಮಿಸ್ಸು. ಯಾಕಂದರೆ ನೀವು ನನ್ನ ಜೊತೆಗಿದ್ದೀರಾ. ಕಂಟೆ ಕಂಟೆ ಕಂಟಿ
ಕಂಟಿ ಮಗ ಕಂಟಿ ಮಕ್ಳಿಬ್ರೂ ಸಾನ ಅಕ್ಕ ನಾಳೆ ಹಬ್ಬಕ್ಕೆ ಬರ್ತಾಳೆ ಅಂತ ಖುಷಿ ಆಗವ್ರೆ. ಅವ್ರಿಗೆ ಏನು ಹೇಳೋದು, ಮೊದಲನೇ ಹಬ್ಬ ಮಗಳೇ ಆಗ್ತವ್ರ ಮನೆಗೆ ಬರ್ನಿಲ್ಲ ಅಂತ ಜನರೆಲ್ಲರೂ ಕೇಳ್ತಾರೆ. ಅವ್ರಿಗೆಲ್ಲ ಏನು ಉತ್ತರ ಕೊಡೋದು? ಬೇಗರಿಗೂ ನಿಮಗೂ ಮನಸ್ತಾಪ ಆಯ್ತಾ ಅಂತ ಕೇಳಿದ್ರೆ ಏನು ಹೇಳೋದು? ಈ ಸಮಸ್ಯೆನ ಹೆಂಗೆ ಬಗೆಹರಿಸ್ಕೊಳ್ಳೋದು? ಅಯ್ಯೋ ಅಯ್ಯೋ ಅಮ್ಮ, ಪುಟ್ಟಕ್ಕ ಫೋನ್ ಮಾಡಿದ್ರಲ್ಲ, ಮೊದಲನೇ ಹಬ್ಬ ಇದು, ಸಹನನ್ ಕಳ್ಸ್ಕೊಡ್ಬೇಕಲ್ವಾ ಅಮ್ಮ? ಫೋನ್ ಮಾಡಿ ಕರೆದ್ಬಿಟ್ರೆ ಸಾಕಾ? ಮಾಡೋದನ್ನ ಕರೆಕ್ಟಾಗಿ ಮಾಡಬೇಕು. ಅವಳನ್ನ ಕಳ್ಸೋಕ್ಕಾಗಲ್ಲ ಅಂತ ಫೋನ್ ಕಟ್ ಮಾಡಿದೆ. ಏನು ಅವಳೇನು ಹೋಗ್ಲಿಲ್ಲ ಅಂದರೆ ಹಬ್ಬನೇ ಆಗಲ್ವಾ? ನಡಿ. ಅವ್ವ ನೋಡು, ಇಷ್ಟು ಸಾಕಾ ಅಥವಾ ಇನ್ನೂ ದೊಡ್ಡ ಕಟ್ಲಾ? ಶಾಂತಕ್ಕ, ಎಷ್ಟೊಂದು ಹೂವು ಐತಲ್ಲ, ಎಲ್ಲಿ? ಕ್ವಾಣೆ ಒಳಗೆ ಐತೆ ಕಣವ. ಕೋಣೆ ಒಳಗೆ ಯಾಕಿಟ್ಟೆ? ತಗೊಂಡ್ ಬಾ, ಮನೆ ಎಲ್ಲ ಅಲಂಕಾರ ಮಾಡೋಣ. ಸಹನ ಅಕ್ಕ ಬರ್ತಿದ್ದಾಳೆ, ನೋಡಿದ ತಕ್ಷಣ ಖುಷಿ ಆಗ್ಬಿಡ್ಬೇಕು. ಪ್ರತಿ ಹಬ್ಬಕ್ಕೂ ಅಕ್ಕನ ಕೈ ಚಳ್ಕಣೆ ಕಾಣಿಸ್ತಿತ್ತು. ಅವಳು ಹಾಕಿದ ರಂಗೋಲಿನೇ ಎಲ್ರೂ ಸ್ವಾಗತ ಮಾಡ್ತಿತ್ತು. ಇದೇ ಮೊದಲನೇ ಸಲ ನಮ್ಮನೆ ಅಕ್ಕನ ಸ್ವಾಗತ ಮಾಡ್ತಿರೋದು. ಅವಳು ಹೋದ್ಮೇಲೂ ನಾವಿಬ್ರು ಮನೇನ ಅಚ್ಚುಕಟ್ಟಾಗಿ ನೋಡ್ಕೋತಿದೀವಿ ಅಂತ ಅಕ್ಕಂಗೆ ಹೇಳೋಣ. ಆದ್ರೂ ಅದು ಕಷ್ಟನೇ. ನಾವಿಬ್ರು ಸೇರ್ ಮಾಡ್ತಿದ್ರು ಎಷ್ಟು ಒದಾಡ್ತಿದೀವಿ. ಅಕ್ಕ ಅದು ಹೇಗಾದ್ರೂ ಪ್ರತಿ ಹಬ್ಬಕ್ಕೆ ಅವ್ವಂಗೂ ಸಹಾಯ ಮಾಡಿ ತನ್ನ ಕೆಲಸನೂ ಮಾಡ್ಕೋತಿದ್ಲು ಏನೋ. ಅದಂತೂ ನಿಜ. ಆದ್ರೆ ಅಕ್ಕ ಬಂದ್ಮೇಲೆ ನಾವು ಮೂವರು ರೀಲ್ಸ್ ಮಾಡಿ ಇನ್ಸ್ಟಾಗ್ ಹಾಕೋಣ. ಮೊದಲು ಎಲ್ಲ ಕೆಲಸ ಮುಗಿಸೋಣ, ಆಮೇಲೆ ಅದೆಲ್ಲ. ಪುಟ್ಟಕ್ಕ,
ದೊಡ್ಡೋಳು ಬರಕಿಲ್ಲ ಅಂತ ನೀನಿನ್ನೂ ಹೇಳಿಲ್ವಾ? ಅವ್ವ, ಬೇರೆ ಏನಾದರೂ ಕೆಲಸ ಮಾಡೋದಿದ್ರೆ ಹೇಳ್ಬಿಡು, ಇಲ್ಲ ಅಂದರೆ ನಾನು ಹೋಗಿ ಸಹನಾಕನ ಕರ್ಕೊಂಡು ಬರ್ತೀನಿ. ನಾನು ಬರ್ತೀನಿ. ಏಯ್, ಹೋಗೋ ಟೈಮಲ್ಲಿ ಅಡ್ಬಾಯ್ ಹಾಕಬೇಡ. ನಾನು ಶ್ರೀ ಜೊತೆ ಹೋಗಿ ಬರ್ತೀನಿ. ಓ ಸರಿ ಸರಿ. ಸಹನಾ ಬರಕಿಲ್ಲ ಕಣ್ರವ. ಏನೋ ಅವಳು ಇಲ್ಲಿಗೆ ಬರಕಿಲ್ಲ ಸ್ನೇಹ. ಯಾಕೆ? ಅವ್ರ ಮನೆಗೂ ಹಬ್ಬ ಮಾಡ್ತಾವ್ರಂತೆ. ಅದು ಅವರು ಗುಡಿಗೆ ಬೇರೆ ಹೋಯ್ತಾವ್ರಂತೆ. ಗುಡಿಗೆ ಹೋಗ್ತಿದ್ದಾರಾ? ಇದೇನವ ಹೀಗೆ ಹೇಳ್ತಿದ್ಯಾ? ನೆನ್ನೆ ಫೋನ್ ಮಾಡಿ ಕರ್ದಿಯಲ್ಲ. ನೆನ್ನೆನೆ ಹೇಳಿದ್ರು. ಅದು ಅಲ್ಲದೆ ಅಳಿಯಂದ್ರಿಗೆ ಕಾಲೇಜ್ ಬೇರೆ ಐತಲ್ಲ, ಅದಕ್ಕೆ ಮುಂದಿನ ಹಬ್ಬಕ್ಕೆ ನೋಡ್ಕೊಳಮ್ಮ ಅಂದರು. ಹಾಗೆಲ್ಲ ಆಗಲ್ಲ ಅಂತ ನೀನು ಹೇಳಬೇಕಿತ್ತು ತಾನೆ. ಹೇಗೆ ಹೇಳ್ತಾಳಕ್ಕ? ಬೀಗ್ರೆ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಅಲ್ವೇನವ? ಅವ್ವ, ಅವ್ರು ಎಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರು? ಅದು ಅವ್ರು ಪೂಜೆ ಮುಗಿಸ್ಕೊಂಡೇ ಹೋಗ್ತಾರಲ್ವಾ, ಅದಕ್ಕಿಂತ ಮೊದಲು ನಾನು ಹೋಗಿ ಅಕ್ಕನ ಕರ್ಕೊಂಡು ಬರ್ತೀನಿ. ನೀನು ಅವ್ರಿಗೇನು ಹೇಳಕ್ಕೆ ಹೋಗ್ಬೇಡ. ಅಕ್ಕ ಇಲ್ಲದೆ ನಮ್ಮ ಮನೇಲಿ ಅದು ಹೇಗೆ ಪೂಜೆ ನಡೆಯೋಕ್ಕೆ ಸಾಧ್ಯ? ಅದೇ. ಅಕ್ಕ ಬಂದೇ ಬರ್ತಾಳೆ. ಚಂದ್ರು, ಚಂದಾಕಿರಪ್ಪ, ಚಂದಾಕಿರ. ಯುಗಾದಿ ಹಬ್ಬದ ಶುಭಾಶಯಗಳು. ನಿಂಗೂ ಕಣಪ್ಪ. ದ್ಯಾವರು ಹೊಸ ವರ್ಷದಾಗೆ ಎಲ್ಲರೂ ಚಂದಾಕಿಕ್ಕಿರ್ಲಿ. ಅವ ಸ್ನೇಹ ಸ್ನೇಹ ಒಳಗವಳೆ ಆಗ ಬಂದ್ಲಲ್ಲ. ಅಣ್ಣಯ್ಯ, ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ನೀವಿಬ್ರು ಮಾತಾಡ್ಕೊತಾ ಇರಿ, ನಮ್ ಬಂದೆ. ಸರಿ ಅವ. ಪರವಾಗಿಲ್ವೇ, ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾರೆ ಅಣ್ಣಯ್ಯ. ಏನು ಸ್ನೇಹ, ಖುಷಿದು ಹೇಳ್ತಿದ್ಯೋ ಕಿಂಡಲ್ ಮಾಡ್ತಿದ್ಯೋ? ಖುಷಿನೇ ಅಣ್ಣಯ್ಯ, ಬಾ ಒಳಗೆ. ಸ್ನೇಹ, ಇದನ್ನೆಲ್ಲ ನೀನೇ ರೆಡಿ ಮಾಡ್ದ? ಇಲ್ಲ ಅಣ್ಣಯ್ಯ, ನಾನು ಸುಮ್ಮ ಇಬ್ರು. ಇನ್ನೇನು ನಾವು ಸಹನಾಕನ ಕರ್ಕೊಂಬರಕ್ಕೆ ಹೋಗ್ಬೇಕು. ಏನು, ನೀನು ಹೋಗ್ತಿದ್ಯಾ? ಹೇಗೆ ಕರ್ಕೊಂಬರ್ತೀಯಾ? ನಾನು ಜೀಪಲ್ಲಿ ಹೋಗಿ ಬರ್ತೀನಿ ಅಣ್ಣಯ್ಯ. ಹೋ, ಜೀಪಾ? ಶ್ರೀ ಜೊತೆ? ಹ್ಞೂ ಅಣ್ಣಯ್ಯ, ಅವ್ರು ಇನ್ನೇನು ಬರ್ತಾರೆ. ಆದರೆ ಸ್ನೇಹ, ನೀನು ಯಾರನ್ನೂ ಇಷ್ಟೊಂದೆಲ್ಲ ಹಚ್ಕೊಂಡಿದ್ದೆ ಇಲ್ವಲ್ಲ? ಹಾಂ, ಶ್ರೀ ಎಲ್ಲರೂ ಥರ ಅಲ್ಲ ಅಣ್ಣಯ್ಯ. ನಾನು ನಿನ್ನ ಹತ್ರ ತುಂಬ ಮಾತಾಡೋದಿದೆ, ನಾನು ಹೇಳ್ತೀನಿ. ಅಣ್ಣಯ್ಯ, ನೀನು ಫೋನ್ ಕೊಡ್ತೀಯಾ? ಶ್ರೀ ಅವ್ರು ಕಾಲ್ ಮಾಡಬೇಕು. ನನ್ನ ಫೋನ್ ಒಳಗಿದೆ, ಅವ್ರು ಹೊರಟ್ರ ಅಂತ ಕೇಳ್ತೀನಿ. ನನ್ನ ಫೋನಾ? ಹ್ಞೂ, ಹೊಸ ನಂಬರಿಂದ ಕಾಲ್ ಮಾಡಿ ಅವನ್ನ ಸ್ವಲ್ಪ ಆಟಾಡ್ಸೋಣ ಅಂತ. ಕೊಡು. ಕಂಟಿ, ಚಂದ್ರು ಯಾಕೆ ಕಂಟಿಗೆ ಫೋನ್ ಮಾಡ್ತಾವನೆ? ವಸುತವ ಮಾತಾಡೋದಕ್ಕೆ ಕಂಟಿನೇ ಏನಾನ ಚಂದ್ರಿಗೆ ಸಹಾಯ ಮಾಡ್ತಾವನ ಹಿಂಗೆ?
ಹಲೋ ಶ್ರೀ ಅವ್ರ ನಂಬರೇ. ಹಲೋ ಹಲೋ ಯಾರು? ಶ್ರೀ ಏನ ಸಿರಿನಾ? ಹಲೋ ಅಣ್ಣಯ್ಯ, ಇದು ಯಾವುದೋ ಕ್ರಾಸ್ ಕನೆಕ್ಷನ್ ಅನ್ಸುತ್ತೆ. ಬೇರೆ ಯಾರಿಗೋ ಫೋನ್ ಕನೆಕ್ಟ್ ಆಗೋಗಿದೆ. ಯಾರೋ ಲೇಡಿ ಮಾತಾಡ್ತಿದ್ರು. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ನನ್ನ ನಂಬರೇ ಆಗಾಗ ಹೀಗೆ ಸ್ನೇಹ, ನೆಟ್ವರ್ಕ್ ಇಶ್ಯೂ. ಒಂದು ಕೆಲಸ ಮಾಡು, ಆಮೇಲೆ ನಿನ್ನ ಫೋನಿಂದನೇ ಕಾಲ್ ಮಾಡು. ಸರಿ ಅಣ್ಣಯ್ಯ, ನೀನು ಒಳಗೆ ಬಾ.